ಇನ್ನು ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಘಟನೆಗೆ ಏನು ಕಾರಣ, ಘಟನೆ ಹೇಗಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ವರದಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಕರ್ತವ್ಯ ಲೋಪದಡಿ ಒಬ್ಬ ಇನ್ಸ್ಪೆಕ್ಟರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿರುವ ಬಗ್ಗೆ ವರದಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನ ನೀಡಿರೋದು. ನಾಗಮಂಗಲ ನಿಗಿ ಕೆಂಡಾಗಿದ್ದು ಅಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಪರಮೇಶ್ವರ್ ಅವರು ವರದಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಇನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಂತಹ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆ ಅಂತ ಹೇಳಿದ್ರು. ಇದೇ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇನ್ನು ಮತ್ತೊಂದು ಕಡೆ ನಾಗಮಂಗಲ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಕರ್ತವ್ಯ ಲೋಪದಡಿ ಅಶೋಕ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಕಾನೂನು ಪಾಲನೆಗೆ ಸೂಚನೆಯನ್ನು ನೀಡಿದ್ದೇವೆ, ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತಿವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗಲಭೆ ಬಗ್ಗೆ ವರದಿಯನ್ನ ಕೇಳಿದ್ದೇವೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವರದ್ದೇ ಜವಾಬ್ದಾರಿ. ನಾವೆಲ್ಲರಿಗೂ ತಿಳಿಸಿರೋದು, ಇಡೀ ರಾಜ್ಯದಲ್ಲಿ ನಮ್ಮ ಸ್ಟಾಫಿಗೆ, ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು, ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ. ಅದನ್ನು ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣಿತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. DYSP ಮತ್ತು ಅವ್ರ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ. ಅದು ಅವರದ್ದೇ ಜವಾಬ್ದಾರಿ. ನಾವೆಲ್ಲರಿಗೂ ತಿಳಿಸಿರೋದು, ಇಡೀ ರಾಜ್ಯದಲ್ಲಿ ನಮ್ಮ ಸ್ಟಾಫಿಗೆ, ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು, ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ. ಅದನ್ನು ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣಿತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. DYSP ಮತ್ತು ಅವ್ರ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ. ಅದು ಅವರದ್ದೇ ಜವಾಬ್ದಾರಿ. ನಾವೆಲ್ಲರಿಗೂ ತಿಳಿಸಿರೋದು, ಇಡೀ ರಾಜ್ಯದಲ್ಲಿ ನಮ್ಮ ಸ್ಟಾಫಿಗೆ, ಪೊಲೀಸ್ ಅಧಿಕಾರಿಗಳಿಗೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗಮಂಗಲದಲ್ಲಿ ಗಣೇಶನನ್ನ ಕೂರಿಸಿದವರನ್ನೇ ನೀವು A1 ಮಾಡಿದ್ದೀರಿ, ಇದು ನಿಮ್ಮ ಮನಸ್ಥಿತಿಯನ್ನ ತಿಳಿಸುತ್ತೆ. ನೀವು ಯಾವ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ನಿಮ್ಮ ನಡವಳಿಯನ್ನ ತೋರಿಸುತ್ತೆ ಅಂತ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ಪೊಲೀಸರ ಲೋಪ ಮುಚ್ಕೊಳ್ಳೋದಕ್ಕೆ ಸಿಕ್ಕವರನ್ನ ಅರೆಸ್ಟ್ ಮಾಡಿದ್ದೀರಿ. ಈ ಹಿಂದಿನ DJ ಹಳ್ಳಿ ಗಲಭೆಯ ಸ್ಪಾನ್ಸರ್ ಇದೇ ಕಾಂಗ್ರೆಸ್ನ ನಾಯಕರು. ಈಗ ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆಗೂ ಇದೇ ಕಾಂಗ್ರೆಸ್ನವರು ಸ್ಪಾನ್ಸರ್ಸ್ ಅಂತ ಹೇಳಿರೋದು. ಈ ರೀತಿ ನಾಗಮಂಗಲದಲ್ಲೂ ಕೂಡ ಆಗ್ಬೇಕಾಗಿತ್ತಾ ಅಥವಾ ಆಗಬೇಕಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಘರ್ಷಣೆಯಿಂದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಮುಗಿಸಿದ ನಂತರ ಮೆರವಣಿಗೆ ಮುಖಾಂತರ ಗಣೇಶನ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ರವಿ ಅಂತ ಹೇಳಿ PSI ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಹೇಗಿದೆ ನೋಡಿ. ಇಲ್ಲಿ ರವಿ BJ PSI ನಾಗಮಂಗಲ ಟೌನ್ ಪೊಲೀಸ್ ಠಾಣೆರವರು ದಿನಾಂಕ ರಂದು ಗಂಟೆಯಿಂದ ಗಂಟೆಯವರೆಗೆ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯ ವಾರ್ಡ್ನಲ್ಲಿ ವೈದ್ಯರ ಸಮಕ್ಷದಲ್ಲಿ ನೀಡಿದ ಹೇಳಿಕೆ ಏನೆಂದರೆ ಅಂತ ಹೇಳಿ ಇಲ್ಲಿ ರಾತ್ರಿ ಟೈಮು ಅಲ್ಲಿ ಎಷ್ಟು ಅಂತ ಹೇಳಿಲ್ಲ. ಇಲ್ಲಿ FIR ಕಂಟೆಂಟ್ಸ್ ಅಲ್ಲಿ ಅಲ್ಲೆಲ್ಲ 1:30 ಅಂತ ಹೇಳಿದ್ದಾರೆ. ಇಲ್ಲಿ ಇವ್ರು ಏನ್ ಹೇಳಿದ್ದಾರೆ, ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ, ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ, ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ, ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಕೊಲೀಗ್ ನಾಗೇಂದ್ರ ಬಾಬು ಮತ್ತೆ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ವಿ ಹಿಂದೆ ಇದೇ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ವಿರುದ್ಧ
ನೇರವಾಗಿ ವಾಗ್ದಾಳಿಯನ್ನ ನಡೆಸುವಾಗ ಕುಮಾರಸ್ವಾಮಿ ಅವರು ಇದರಲ್ಲೂ ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ರು. ಇದೇ ವಿಚಾರ ಕುಮಾರಸ್ವಾಮಿ ಅವ್ರನ್ನ ಟ್ರಿಗರ್ ಮಾಡಿತ್ತು. ಕುಮಾರಸ್ವಾಮಿ ಅವರು ಆ ಕ್ಷಣದಿಂದ ಕಾಂಗ್ರೆಸ್ ಅನ್ನ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಈಗ ಇದು ಕೂಡ ಅದರ ಮುಂದುವರೆದ ಭಾಗವ ಅಥವಾ ವಾಸ್ತವದ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಾ? ಯಾವ ರೀತಿ ನೋಡ್ತೀರಿ ಇದನ್ನಂತ? ಶ್ರೀಪಾದ್ ನೋಡಿ, ಈಗ ಚಲುವರಾಯಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರು ಕೊಟ್ಟಂತ ಹೇಳಿಕೆ ನೋಡಿ, ನೆನ್ನೆ ಬೆಳಗ್ಗೆ ಇಲ್ಲಿ ನಾಗಮಂಗಲದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ BJPಯವರು ಬರ್ತಾ ಇರೋದು ಇಲ್ಲಿ ರಾಜಕೀಯ ಮಾಡೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ BJP ನಾಯಕರು ಕೆಂಡಾಮಂಡಲರಾಗಿದ್ರು. ಆದರೆ ಇವತ್ತು ಕುಮಾರಸ್ವಾಮಿಯವರು ವಿಸಿಟ್ ಕೊಟ್ಟಿರೋದಿದೆಯಲ್ಲ, ಕೇಂದ್ರ ಸಚಿವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಅವರು ಆಗಮಿಸಿ ಇವತ್ತು ಆ ಒಂದು ಜಾಗವನ್ನು ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಎರಡೂ ಸಮುದಾಯದವ್ರಿಗೂ ಕೂಡ ಒಂದು ಪರಿಹಾರವನ್ನು ವೈಯಕ್ತಿಕವಾಗಿ ಕೊಡ್ತೀನಿ ಸಮಾನಾಂತರವಾಗಿ ಅಂತೇಳಿ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದವನ್ನು ಗಮನಿಸ್ತಾ ಹೋಗೋದಾದರೆ ನೋಡಿ, ಇವತ್ತು FIR ಕಾಪಿಯನ್ನು ಗಮನಿಸ್ತಾರೆ. ಇಲ್ಲಿ FIR ಕಾಪಿಯನ್ನು ಗಮನಿಸಿ FIR ಸಮೇತವಾಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ಆಲ್ರೆಡಿ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಿ ADGP ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ADGP ಆಗಿರುವಂಥ ಹಿತೇಂದ್ರ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದರೆ ಈಗ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು, ಒಂದು ಕಡೆ ರಾಜಕೀಯವಾಗಿ ಇದನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ, ಖಂಡಿತವಾಗ್ಲೂ ಕೂಡ ಹೌದು ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಆದರೆ ಮತ್ತೊಂದು ಕಡೆ ಇಲ್ಲಿ ವಿಸರ್ಜನೆ ಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಯಾರು ಮೊದಲಿಗೆ ಗಲಾಟೆಯನ್ನು ಶುರು ಮಾಡಿದ್ರು ಅಲ್ಲಿಂದ ತನಿಖೆಯನ್ನು ನಡೆಸಿ ಅಲ್ಲಿ ಪ್ರಮುಖವಾಗಿ FIR ಅನ್ನು ದಾಖಲು ಮಾಡಬೇಕಾಗಿತ್ತು. ಅಂದರೆ ಮೊದಲಿಗೆ ಕಲ್ಲುಗಳ ತೂರಾಟ ಆಗಿತ್ತು ಅನ್ನುವ ಒಂದು ವಿಚಾರವನ್ನು ಒಂದಷ್ಟು ಜನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ರು. ಜೊತೆಗೆ ಆ ಒಂದು ಮಾರ್ಗವನ್ನು ಏನು ವಿಸರ್ಜನೆ ಯಾತ್ರೆ ಹೋಗುವಂಥ ಮಾರ್ಗವನ್ನು ಬದಲಾವಣೆ ಕೂಡ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ಜನ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ತನಿಖೆ ಆಗಬೇಕು. ತನಿಖೆ ಆದ ಬಳಿಕ FIRನಲ್ಲಿ ಒಂದಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಬೇಕಾಗತ್ತೆ. ಆದರೆ ಇವತ್ತು ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ, ಇದೊಂದು ನಕಲಿ FIR ಅಂತೇಳಿ. ಹಾಗಾಗಿ A1 A2 ಅಂತೇಳಿ ನಾವೇನು ಆರೋಪಗಳ ಸ್ಥಾನದಲ್ಲಿ ನಾವು ಗಮನಿಸ್ತಾ ಇದ್ವಿ, ಅಲ್ಲಿ ಹೆಸರು ಯಾರು ಗಲಭೆಯನ್ನು ಸೃಷ್ಟಿ ಮಾಡಿದ್ರು, ಯಾರು ಗಲಭೆಗೆ ಕಾರಣಕರ್ತರಾಗಿದ್ರು ಅವರ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅಮಾಯಕರನ್ನ A1 A2 ಮಾಡಿದ್ದಾರೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಇದು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು, ಗೃಹ ಇಲಾಖೆ ಕೂಡ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು.